ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆದರೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋ ಕುತೂಹಲ ಹಂಗೆ ಉಳ್ಕೊಂಡ್ಬಿಟ್ಟಿದೆ ಸರ್. ಒಂದು ಜನವರಿಗೆ ಅಂತಾರೆ, ಕ್ರಾಂತಿಗಳೆಲ್ಲ ಮುಗಿದೋಯ್ತು, BJP ಅಪಪ್ರಚಾರ ಅಪವಾದ ಅಂತ ಕಾಂಗ್ರೆಸ್ನವ್ರು ಹೇಳ್ತಾನೆ ಇದ್ದಾರೆ. ಅಭಿ ಕ್ಲೈಮ್ಯಾಕ್ಸ್ ಬಾಕಿ ಹೇ ಅನ್ನೋ ಸಿಚುವೇಶನ್ ಇನ್ನೂ ಇದೆ. ಈ ಸರ್ಕಾರನೇ ಲೀಸ್ ಕಮ್ ಸೇಲ್ ಸರ್ಕಾರ ಇದು. ಓಕೆ. ಸಿದ್ದರಾಮಯ್ಯ ಆ ಪಾರ್ಟಿಯವರಲ್ಲ, ಅವ್ರು ಬಂದು ಲೀಸ್ಗೆ ನಡೆಸ್ತಾವ್ರೆ. ಈ ಲೀಸ್ಗೆ ತಗೊಂಡು ನಡೆಸ್ತಾವ್ರೆ. ಮೊನ್ನೆ DK ಶಿವಕುಮಾರ್ ನಿಂದು ಲೀಸ್ ಪೀರಿಯಡ್ ಮುಗಿದೋಗಿದೆ, ನಮಗೆ ವಾಪಸ್ ಕೊಡು ಅಂತ ಅವ್ರೆ. ಅವರು ಲೀಸ್ ಪೀರಿಯಡ್ ಆಗೋಗಿದ್ರೇನು, ಇನ್ನೊಂದಷ್ಟು ದಿನಕ್ಕೆ ರಿನಿವಲ್ ಮಾಡಿ ಅಂತ ಅವ್ರು ಕೊಡ್ತಾವ್ರೆ. ಇವರು ರಿನಿವಲ್ ಮಾಡೋಕ್ಕಾಗಲ್ಲ ಅಂತಾರೆ. ಆದರೆ ಈ ರಿನಿವಲ್ಲು ಅವೆಲ್ಲ ಯಾಕೆ ಬೇಕು, ಒಂದೇ ಸಾರಿ ಸೇಲೆ ಮಾಡಿಬಿಡೋಣ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಕೂತಿದೆ. ಈಗ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾರು ಅಷ್ಟು ಅಮೌಂಟ್ ದುಡ್ಡು ಅಂದರೆ ಸೇಲು ಯಾರು ಆಗ್ಬೋದು, ಯಾರು ಖರೀದಿ ಮಾಡೋರು ಯಾರಿದಾರೋ ಅದಕ್ಕಾಗಿ ಅವ್ರು ಹುಡುಕ್ತಾ ಇದ್ದಾರೆ. ಯಾವ ಪಾರ್ಟಿ ಅವ್ರಿಗೆ ಇಷ್ಟ ಆಗುತ್ತೋ ಅದು ಸೇಲೆ ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ಕಾಯ್ತಾ ಇದ್ದಾರೆ ಅಷ್ಟೇ. ರೈಟ್ ಸರ್. ಕಡೆದಾಗಿ ಸರ್, ಕರ್ನಾಟಕ ಕಾಂಗ್ರೆಸ್ನ ಆಡಳಿತದ ಕುರಿತು ಒಂದೆರಡು ಸಲಹೆಗಳನ್ನು ಕೊಡೋದಾದ್ರೆ, ಹೆಂಗೂ ಆಡಳಿತ ನಡೆಸ್ತಾ ಇದ್ದೀರಿ, ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಕರೆಕ್ಷನ್ ಮಾಡ್ಕೊಳ್ಬೇಕು ಅವರು. ಕಾಂಗ್ರೆಸ್ನ ಹಿತದೃಷ್ಟಿಯಿಂದಲ್ಲ, ಸಂವಿಧಾನದ ಹಿತದೃಷ್ಟಿಯಿಂದ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು. ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ನಾವು ಸರ್ಕಾರ ಮಾಡಲಿ, ನಮ್ಮ ವಿರೋಧ ಪಕ್ಷದವ್ರು ಸರ್ಕಾರ ಮಾಡಲಿ, ನಾವೆರಡೂ ಮಾಡಬೇಕಾಗಿರೋದು ಈ ರಾಜ್ಯದ ಜನರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೂ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೂ ಅದು ಇರ್ತಕ್ಕಂಥವ್ರು ನಾವು. ಆ ರೀತಿ ನಾವು ಚಿಂತೆ ಮಾಡಲಿಲ್ಲ ಅಂದರೆ ಅಧಿಕಾರಕ್ಕೆ ಬರೋದೇ ವ್ಯರ್ಥ. ಆದರೆ ಆಶೆ ಅಂಶಗಳನ್ನು ತೋರಿಸಿ ಮತ ಹಾಕ್ಸ್ಕೊಳ್ಬಾರ್ದು, ಕೇಳಬಾರ್ದು ಅಂತಾರಲ್ಲ, ಹಾಗೆ ಅಷ್ಟು ಮಾತ್ರ ಅಲ್ಲ, ಆಸೆ ಅಂಶಗಳನ್ನು ತೋರಿಸಿ ಹೇಳಿ ನಾನು ಹಿಂಗೆ ಮಾಡ್ತೀನಿ, ನಿನ್ನ ಅಕೌಂಟಿಗೆ ದುಡ್ಡೇ ಹಾಕ್ತೇನೆ, ದುಡ್ಡು ಕೊಟ್ಟು ಮತ ಕೊಂಡ್ಕೊಳ್ಳೋದು, ನಾನು ನಿನಗೆ ದುಡ್ಡು ನಾಳೆ ಗೆದ್ದ ಮೇಲೆ ಹಾಕ್ತೀನಿ ಅನ್ನೋದು ಎರಡೂ ಒಂದೇ. ಅದರಲ್ಲಿ ಏನಂತಂದ್ರೆ ಮೊದಲು ದುಡ್ಡು ಕೊಟ್ಟು ಕೊಂಡ್ಕೊಳ್ತೀಯ, ಇನ್ವೆಸ್ಟ್ಮೆಂಟ್ ಮೊದಲೇ ಆಗತ್ತೆ. ಇಲ್ಲಿ ಮೊದಲು ಇನ್ವೆಸ್ಟ್ಮೆಂಟ್ ಆಗಲ್ಲ, ನೀನು ಸಾಲ ಹಾಕ್ಸ್ಕೊಳ್ತೀಯ ಓಟು, ಇಷ್ಟೇ ವ್ಯತ್ಯಾಸ. ಇದನ್ನ ಮಾಡಬಾರ್ದು. ನಾವೆಲ್ಲರೂ ಸೇರಿ ಜನ ಸಮುದಾಯವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ, ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ರಾಜಕಾರಣ ಮಾಡಬೇಕೇ ಹೊರತು ಈ ತಾತ್ಕಾಲಿಕವಾಗಿ ಗೆದ್ದು ಬಿಟ್ರೆ ಸಾಕು, ಅಧಿಕಾರಕ್ಕೆ ಬಂದ್ಬಿಟ್ರೆ ಸಾಕು, ನಾವು ಲೂಟಿ ಮಾಡಲಿಕ್ಕೆ ಬಂದಿರೋದು, ನಾವು ಲೂಟಿ ಮಾಡ್ತೀವಿ, ನಿಮ್ಮ ಪಾಡಿಗೆ ನೀವು ಕೊಟ್ಟಿದ್ದೀವಲ್ಲ ಅದರಲ್ಲಿ ನೀವು ತೃಪ್ತರಾಗ್ಬಿಡಿ, ನಾವು ಲೂಟಿ ಹೊಡ್ಕೊಂಡು ತೃಪ್ತರಾಗ್ತೀರಿ ಅನ್ನೋದನ್ನು ಮಾಡಬಾರ್ದು. ಅದರಿಂದ ಇವತ್ತಿನ ಈ ರಾಜಕೀಯ ಕೆಟ್ಟ ದಾರಿಯನ್ನು ಹಿಡಿದಿದೆ, ಅದಾಗಬಾರ್ದು. ಯಾಕೆಂತಂದ್ರೆ ನಮ್ಮ ಕಾಲಕ್ಕೆ ಕೆಟ್ಟದಾಗಿ ಹೋಗಿದ್ದು ಇನ್ನು ಮುಂದಿನ ಪೀಳಿಗೆಗೆ ಒಳ್ಳೇದಾಗ್ತದೆ ಅಂತ ಹೇಳಕ್ಕಾಗೋದಿಲ್ಲ, ಇನ್ನಷ್ಟು ಕೆಡ್ತಾ ಹೋಗ್ಬಿಡ್ತದೆ. ಕೆಡದೇ ಇರೋ ರೀತಿಯಲ್ಲಿ ಈ ನವ ಪೀಳಿಗೆಗೆ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡ್ಬೇಕು. ಅದರಿಂದ ತಪ್ಪು ಮಾಡಬೇಡಿ, ಸಂವಿಧಾನಕ್ಕೆ ಬೆಲೆ ಬರೋದಿಲ್ಲ, ಅದನ್ನು ಎತ್ತಿ ಹಿಡೀರಿ, ಪ್ರಜಾಪ್ರಭುತ್ವ ತತ್ವಗಳನ್ನು ಕಾಪಾಡ್ರಿ. ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ.